ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಒಂದು 5 ಗಂಟೆಯಿಂದನೇ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ನನ್ನ ರುಟೀನ್ ಅನ್ನೋದು ಕೂಡ ಸ್ಟಾರ್ಟ್ ಆಯಿತು. ಇವತ್ತು ಬಂದುಬಿಟ್ಟು ಆಗಸ್ಟ್ 15th ವಿಡಿಯೋ ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬೇಗನೆ ಎದ್ದು ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಅಂದ್ಕೊಂಡೆ. ಇದು ಶ್ರಾವಣ ಶನಿವಾರ, ಮೊದಲನೇ ವಾರದ್ದು. ಸೊ ನಾನು ಇಷ್ಟು ದಿನ ಅಂದರೆ ಶ್ರಾವಣ ಸ್ಟಾರ್ಟ್ ಆಗಿದ್ದಾಗಿಂದನೂ ಕೂಡ ನಾನು ಪೂಜೆ ಮಾಡೋ ಹಂಗಿರಲಿಲ್ಲ, ಹಾಗಾಗಿ ಪೂಜೆ ಮಾಡಿರಲಿಲ್ಲ. ಇವತ್ತು ಅದಕ್ಕೋಸ್ಕರನೇ ಬೆಳಗ್ಗೆ ಬೇಗನೆ ಎದ್ದುಬಿಟ್ಟು ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮನೆ ಕ್ಲೀನ್ ಮಾಡಿಕೊಂಡು ಬೇಗ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಕಂಪ್ಲೀಟ್ ಮಾಡಬೇಕು. ಹಾಗೆ ಇವತ್ತು ಆಗಸ್ಟ್ 15th ಆಗಿರೋದ್ರಿಂದ ಮತ್ತು ಸ್ಕೂಲಲ್ಲಿ ಸ್ವತಂತ್ರ ದಿನಾಚರಣೆನ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಬೆಳಗ್ಗೆ ಬೇಗನೆ ಹೋಗಬೇಕಂತನೂ ಕೂಡ ಹೇಳಿದರು ಅಜಯ್ ಮತ್ತು ಭ್ರಮರ. ಹಾಗಾಗಿ ಇವಾಗ ಅವ್ರು ಎದ್ದೇಳೋಷ್ಟರಲ್ಲೇ ಈ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ನಾನು ಸ್ವಲ್ಪ ಫ್ರೀ ಆಗ್ತೀನಿ, ನನಗೂ ಒಂದು ರೀತಿ ಪಾಸಿಟಿವ್ ಎನರ್ಜಿ ಸಿಕ್ಕಂಗೆ ಆಗುತ್ತೆ ಅಂದ್ಬಿಟ್ಟು ನಾನಿವಾಗ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನನಗೇನೆಂದರೆ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಬೇಗನೆ ಅಂದರೆ ಬೆಳಗಿನ ಜಾವನೇ ಬೇಗ ಎದ್ಬಿಟ್ಟು ಪೂಜೆ ಮಾಡೋದಂದರೆ ತುಂಬ ಇಷ್ಟ. ಅದೇನೋ ಒಂದು ರೀತಿ ಗುಡ್ ವೈಬ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಮನೆಯಲ್ಲಿ. ಏನೋ ಪೂಜೆ ಮಾಡದೇ ಇದ್ದರೆ ನನಗೇನು ಅನಿಸುತ್ತೆ ಅಂದರೆ ಏನೋ ಒಂದು ಕಳ್ಕೊಂಡು ಬಿಟ್ಟಿದ್ದೀನಿ ಅನ್ನೋ, ನನ್ನ ಲೈಫಲ್ಲಿ ಏನೋ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಏನೋ ಅನ್ನೋ ಥರ ಫೀಲ್ ಆಗುತ್ತೆ. ನನಗೆ ಒಂದು ಎನರ್ಜಿ ಸಿಗೋದೇ ಈ ಒಂದು ವಿಷಯದಿಂದ. ಕೆಲವೊಬ್ಬರಿಗೆ ಒಂದೊಂದು ವಿಷಯದಲ್ಲಿ ಎನರ್ಜಿ ಅನ್ನೋದು ಸಿಗುತ್ತೆ. ಸೊ ನನಗೆ ಬಂದುಬಿಟ್ಟು ಪೂಜೆ ಮಾಡೋದ್ರಲ್ಲಿ ಮನೆ ಒಂದು ರೀತಿ ಶಾಂತವಾಗಿ ಇದ್ದಾಗ ತುಂಬ ಒಂದು ರೀತಿ ಪಾಸಿಟಿವಿಟಿ ಅಂತ ಅನಿಸುತ್ತೆ. ತುಂಬ ಕಿರಿಕಿರಿ ಅಂತ ಅನಿಸಲ್ಲ ನನಗೆ. ಪೂಜೆ ಮಾಡ್ತಿದ್ರೆ ತುಂಬ ಕಿರಿಕಿರಿ ಇರುತ್ತೆ, ಸಮಾಧಾನ ಇರಲ್ಲ, ಯಾವುದೂ ವಿಷಯದ ಬಗ್ಗೆ ನನಗೆ ಜಾಸ್ತಿ ಆಸಕ್ತಿ ಇರಲ್ಲ, ಆ ಥರ ಆಗ್ತಾ ಇರುತ್ತೆ. ಹಾಗಾಗಿ ನಾನು ಆಲ್ಮೋಸ್ಟು ಇಂಥ ದಿನಗಳಲ್ಲಿ ಏನು ಮಂತ್ಲಿ ಪೀರಿಯಡ್ ಏನಾಗ್ತೀವೋ ಹೆಣ್ಮಕ್ಳು ಮುಟ್ಟಾದ ದಿನಗಳಲ್ಲಿ ಅದು ತುಂಬಾ ನನಗೆ ಹಿಂಸೆ ಅಂತ ಅನಿಸುತ್ತೆ. ಸೊ ಅದು ನಮ್ಗೆ ಕೊಟ್ಟಿರೋದು, ದೇವ್ರು ಕೊಟ್ಟಿರೋ ಒಂದು ವರ. ಅದು ಶಾಪನೂ ಹೌದು, ವರನೂ ಕೂಡ ಹೌದು. ಆದರೆ ಆ ದಿನಗಳು ಎಷ್ಟು ಬೇಗ ಕಳೆಯುತ್ತಪ್ಪ ಅನ್ನೋ ಥರ ಫೀಲ್ ಆಗುತ್ತೆ. ಅದು ಬರೋಕ್ಕೂ ಮುಂಚೆನೇ ಅಷ್ಟೇ ಅಯ್ಯೋ ಬಂದುಬಿಡ್ತಲ್ಲ ಡೇಟು ಆಗಿರೋಂಥ, ಅಂದರೆ ಆ ಟೈಮ್ ಬಂದುಬಿಡ್ತಲ್ಲ ಅನ್ನೋದೊಂದು ಭಯ. ಅದೇನೋ ಒಂಥರ ಗಜಿಬಿಜಿ ಅನ್ನೋ ಥರ ಅನಿಸ್ತಾ ಇತ್ತು. ಇವಾಗ ಫುಲ್ ಕ್ಲಿಯರ್ ಅಂತ ಅನಿಸುತ್ತೆ ನನಗೆ. ಪೂಜೆ ಮಾಡಬೇಕು ಅಂತಂದು ನನಗೆ ಬೂಸ್ಟಪ್ ಅಂತ ಹೇಳ್ತಾರಲ್ಲ, ಸೊ ಹಂಗಾಗುತ್ತೆ ನನಗೆ. ಹಾಗಾಗಿ ನಾನು ಯಾವಾಗ ಆ ಟೈಮ್ ಬರುತ್ತಪ್ಪ ಬೇಗನೆ, ಯಾವಾಗ ನಾನು ಪೂಜೆ ಮಾಡ್ತೀನೋ ಅನ್ನೋ ಥರ ವೆಯ್ಟ್ ಮಾಡ್ತಾಯಿದ್ದೆ. ಹಾಗಾಗಿ ಇವತ್ತು ಬೆಳಗ್ಗೆನೇ ಬೇಗ ಎದ್ಬಿಟ್ಟು ನಾನು ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತು ಅಜಯ್ ಕೂಡ ಬೇಗ ಎದ್ಬಿಟ್ಟಿದ್ದಾನೆ. ಯಾಕಂದರೆ ಇವತ್ತು ಬೇಗ ಹೋಗಬೇಕಂತ ಹೇಳಿದ್ನಲ್ಲ, 7:30 ಅನ್ನೋಷ್ಟರಲ್ಲಿ ಅವರು ಸ್ಕೂಲಲ್ಲಿ ಇರಬೇಕು. ಹಾಗಾಗಿ ಅವ್ರು ಬೇಗನೆ ಎದ್ದಿದ್ದಾರೆ. ಮತ್ತು ನಮ್ಮ ನಾಗರ ಪಂಚಮಿ ಹಬ್ಬನೂ ಕೂಡ ಬಂತು. 3 ದಿನ ನಮ್ಮ ಮನೇಲಿ ಹಬ್ಬ ಮಾಡೋದು. ಒಂದು ದಿನ ರೊಟ್ಟಿ ಹಬ್ಬ ಮಾಡ್ತೀವಿ, ಮತ್ತೊಂದು ದಿನ ನಾಗಪ್ಪನಿಗೆ ಹೋಗ್ಬಿಟ್ಟು ಹಾಲು ಹಾಕ್ಬಿಡ್ತೀವಿ. ಮತ್ತು ನೆಕ್ಸ್ಟ್ ಡೇ ಬಂದುಬಿಟ್ಟು ಮರಿ ನಾಗಪ್ಪ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ನಾವು ಹೋಳಿಗೆ ಎಲ್ಲ ಮಾಡಿ ಮನೆಯಲ್ಲಿರುವಂಥ ನಾಗಪ್ಪನಿಗೆ ಹಾಲು ಹಾಕಿ ಮತ್ತು ಗಂಗಮ್ಮ ಪೂಜೆ ಎಲ್ಲ ಮಾಡ್ತೀವಿ. ಅದು ಒಂದು ದಿನ. ಟೋಟಲ್ 3 ದಿನ ಹಬ್ಬ ಇದು. ಒಂದೊಂದು ದಿನ ಒಂದೊಂದು ರೀತಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ರೊಟ್ಟಿ ಹಬ್ಬ ಬಂದುಬಿಟ್ಟು ನಾನು ಈ ವಿಡಿಯೋದಲ್ಲಿ ಅಂದರೆ ನನ್ನ ಚಾನಲಲ್ಲಿ ನಾನು ತೋರಿಸ್ತಾ ಇಲ್ಲ. ನಮ್ಮ ಮನೆಯವ್ರದ್ದು ಏನು ಚಾನಲ್ ಇದೆ, ಅಜ್ಜು ಸ್ಟೋರಿ ರೈಟರ್ ಅಂತ ಹೇಳಿ. ಸೊ ಆ ಚಾನಲ್ ಲಿಂಕ್ನ ನಾನು ಕಾಮೆಂಟ್ ಬಾಕ್ಸಲ್ಲಿ ನಾನು ಪಿನ್ ಮಾಡಿರ್ತೀನಿ, ಓಕೆನಾ? ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡಿ. ಹಾಗೆ ಯಾರು ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಖುಷಿಯಾಗುತ್ತೆ. ಅದು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು. ಸೊ ನೀವು ಕೂಡ ನಂಗೆ ತುಂಬಾ ಹೆಲ್ಪ್ ಮಾಡಿದ್ರಿ 1000 ಸಬ್ಸ್ಕ್ರೈಬರ್ಸ್ ಆಗೋದಕ್ಕೆ. ತುಂಬಾ ಹ್ಯಾಪಿ ಅಂತ ಅನ್ನಿಸ್ತು. ಮತ್ತು ನಮ್ಮ ಮನೆಯವ್ರ ಚಾನಲ್ನು ಕೂಡ ಹಾಗೆ ಗ್ರೋ ಅಪ್ ಆಗೋ ಥರ ಮಾಡಿ, ಓಕೆನಾ? ಇವಾಗ ನಾನು ಹೊರಗಡೆ ರಂಗೋಲಿ ಹಾಕ್ತಾಯಿದ್ದೀನಿ, ಅರಿಶಿನ ಕುಂಕುಮ ಹಚ್ತಾಯಿದ್ದೀನಿ. ಅರಿಶಿನ ಕುಂಕುಮ ಹಚ್ಬಿಟ್ಟು ರಂಗೋಲಿನ ಹಾಕಬೇಕು. ಇವಾಗ ನೋಡಿ ನೀಟಾಗಿ ಹೊರಗಡೆ ಎಲ್ಲ ಒರೆಸ್ತಾ ಇದ್ದೀನಿ. ಇಷ್ಟೊಂದೆಲ್ಲ ಬೆಳಕಿದೆಯಲ್ಲ, 5 ಗಂಟೆನಾ ಅಂತಂದರೆ ಮನೆ ಮುಂದ್ಗಡೆನೆ ನಾವು ಏನು ಮನೆ ಮುಂದ್ಗಡೆ ನಿಮ್ಗೆ ಕಾಣ್ತಾ ಇದೆಯಲ್ಲ, ನಮ್ಮ ಮನೆ ಎದುರುಗಡೆನೇ ಒಂದು ಕಂಬ ಇರೋದಾಯ್ತಾ. ಜಸ್ಟ್ ಒಂದು ಏನಂತಾರೆ 1 ಅಡಿ ದೂರ ಅಷ್ಟೇ ಹೊರಗಡೆ ಬಂತಂದರೆ, ಅಷ್ಟು ದೂರದಲ್ಲೇ ಲೈಟ್ ಕಂಬ ಇರೋದು. ಸೊ ಲೈಟ್ ಬೆಳಕು ಚೆನ್ನಾಗೇ ಬೀಳುತ್ತೆ. ಮತ್ತು ಇನ್ನೊಂದು, ನಾನು ಹೊರಗಡೆ ಲೈಟ್ ಹಾಕಿದ್ದೀವಲ್ವ ಮನೆ ಮುಂದ್ಗಡೆನೇ, ಆ ಲೈಟ್ ಕೂಡ ಹಚ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ಕಾಣಲ್ಲ. ಆ ಲೈಟ್ ಏನಾದ್ರು ಆಫ್ ಮಾಡಿದೆ ಅಂದರೆ ಇಲ್ಲಿ ಅರಿಶಿನ ಕುಂಕುಮ ಹಚ್ಚೋದಕ್ಕೆ, ಇಲ್ಲಿ ರಂಗೋಲಿ ಹಾಕೋದಕ್ಕೆ ಕಾಣಲ್ಲ.
ಹಾಗಾಗಿ ಆ ಲೈಟ್ನೂ ಕೂಡ ಆನ್ ಮಾಡಿಕೊಂಡು ನಾನು ಇಲ್ಲಿ ರಂಗೋಲಿ ಹಾಕ್ತಾಯಿದ್ದೀನಿ. ಸಿಂಪಲಾಗಿ ರಂಗೋಲಿ ಹಾಕಿದ್ದಾಯಿತು. ಹಾಗೆ ಮನೆ ಮುಂದ್ಗಡೆನೂ ಒಂದು ಚಿಕ್ಕದಾಗಿ ರಂಗೋಲಿ ಹಾಕ್ಬೇಡ ಅಂದ್ಬಿಟ್ಟು ಮನೆ ಬಾಗಿಲಲ್ಲಿರೋಂಥ ನೀರನ್ನೆಲ್ಲ ಹೊಡಿತಾ ಇದ್ದೀನಿ. ಅದನ್ನೆಲ್ಲ ಹೊಡೆದ್ಬಿಟ್ಟು ಇವಾಗ ರಂಗೋಲಿನ ಹಾಕಬೇಕು. ನನಗೇನೆಂದರೆ ಇದೇ ರಂಗೋಲಿ ಹಾಕಬೇಕು, ಹೀಗೆ ಹಾಕಬೇಕಂತ ನನ್ನ ಮೈಂಡ್ ಸೆಟ್ ಮಾಡ್ಕೊಂಡಿರಲ್ಲ. ನನಗೆ ಯಾವುದು ತಲೆಗೆ ಬರುತ್ತೋ ನನಗೆ ಹೆಂಗೆ ಹಾಕ್ಬೇಕಂತ ಅನಿಸ್ತದೋ ಹಂಗೆ ಹಾಕ್ಬಿಡ್ತೀನಿ. ಒಂದು ಸಲ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡು ಹೋಗಿ ಹಾಕದೆ ಆದರೆ ಅದು ನೀಟಾಗಿ ಬರೋಲ್ಲ ಕೆಲವೊಂದು ಸಲ. ಹಾಗಾಗಿ ನಾನು ಏನು ಫಿಕ್ಸ್ ಮಾಡ್ಕೊಳಲ್ಲ, ನನ್ನ ತಲೆಗೆ ಏನು ಬರುತ್ತೋ ಅದನ್ನು ಸುಮ್ಮನೆ ಹೋಗೋದು ಹಾಕೋದು ಈ ಥರ ಮಾಡ್ತೀನಿ. ಸೊ ಹಾಗೇ ಇವಾಗ ತಲೆಯಲ್ಲಿ ಬಂದಿರೋಂಥದ್ದನ್ನು ಹಾಕ್ತಾಯಿದ್ದೀನಿ. ಚಿಕ್ಕದಾಗಾದರೂ ಪರವಾಗಿಲ್ಲ, ಒಂದು ರೀತಿ ನೋಡೋಕ್ಕೆ ಚೆನ್ನಾಗಿರ್ಬೇಕು ಅನ್ನೋ ಥರ ಇವಾಗ ಸಿಂಪಲಾಗಿ ಹಾಕ್ತಾಯಿದ್ದೀನಿ. ಟ್ರಯಾಂಗಲ್ ಇಡಿಸ್ಬಿಟ್ಟು ಆ ಕಡೆ ಈ ಕಡೆ 3 ಕಡೆ ಕಮಲ ಹೂವು ಆ ಥರ ಡಿಸೈನ್ ಹಾಕ್ಬಿಟ್ಟು ರಂಗೋಲಿನೆಲ್ಲ ಬಿಡಿಸಿದ್ದಾಯಿತು. ಈಗ ಮನೆ ಒಳಗಡೆ ಹೋಗ್ಬಿಟ್ಟು ಸ್ನಾನ ಮುಗಿಸ್ಕೊಂಡು ಈಗ ಮತ್ತೆ ಪೂಜೆ ಕೆಲಸನೂ ಕೂಡ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಇವಾಗ ಏನು ಫೋಟೋಸ್ ಎಲ್ಲ ಕ್ಲೀನ್ ಮಾಡ್ತಾಯಿಲ್ಲ, ಯಾಕಂದರೆ ಆಲ್ರೆಡಿ ನೆನ್ನೆನೇ ಅಮ್ಮ ಫೋಟೋಸ್ ಎಲ್ಲ ಕ್ಲೀನ್ ಮಾಡಿ ಅದೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದರು. ಹಾಗಾಗಿ ಫೋಟೋಸ್ ಏನೂ ಕ್ಲೀನ್ ಮಾಡ್ತಾಯಿಲ್ಲ. ಜಸ್ಟ್ ಹಂಗೆ ಹೂವು ಇರೋವಂಥದ್ದನ್ನೆಲ್ಲ ತೆಗ್ದಾಕ್ಬಿಟ್ಟು ಇವಾಗ ಮತ್ತೆ ನಾನು ಏನು ನೈಟೇ ಹೂವು ಮನೆ ಹತ್ರ ಮಾರೋದಕ್ಕೆಲ್ಲ ಬರ್ತಾರೆ, ಅಲ್ಲಿ ಹೂವು ತೊಗೊಂಡಿದ್ದೆ. ಇವಾಗ ಅದೇ ಹೂವನ್ನೇ ಈಗ ಮುಡಿಸ್ಬೇಕು. ಶಾವಂತಿಗೆ ಹೂವು ಮಾತ್ರ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಮುಡಿಸ್ದಾಗ ಶಾವಂತಿಗೆ ಅದ್ರ ಜೊತೆಗೆ ಕೆಂಪು ಗುಲಾಬಿ ಇರಬೇಕು, ಸಖತ್ತಾಗಿ ಕಾಣುತ್ತೆ. ಫೋಟೋಗೆ ಇಟ್ಟಾಗ ಏನೋ ಒಂಥರ ಅಟ್ರಾಕ್ಟ್ ಕಾಣುತ್ತೆ. ನಾನು ಗುಲಾಬಿನೂ ಕೂಡ ಕೇಳಿದೆ, ಗುಲಾಬಿ ಇಲ್ಲ ಅಂತ ಹೇಳಿದರು. ಇವಾಗ ಹಬ್ಬದ ಸೀಸನ್ ಬೇರೆ ಅಲ್ಲ, ಹಾಗಾಗಿ ಸ್ವಲ್ಪ ಹೂವೆಲ್ಲ ರೇಟ್ ಜಾಸ್ತಿ ಆಗಿರೋದ್ರಿಂದ ಅವರು ಕೂಡ ತಂದಿರಲಿಲ್ಲ. ಸೊ ಏನಿದೆಯೋ ಅದನ್ನೇ ತೊಗೊಂಡೆ. ಶಾವಂತಿಗೆ ಹೂವದಲ್ಲೇ ಒಂದು 2-3 ಗುಲಾಬಿ ಹೂವು ಇದ್ವು. ಸರಿ ಅದನ್ನಾದರೂ ಹೆಂಗೋ ಒಂದು ಅಡ್ಜಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಹೆಂಗಾಗುತ್ತೋ ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ಹೋಗೋದು ಅಷ್ಟೇ. ಇವಾಗ ಫೋಟೋಸ್ಗೆಲ್ಲ ಹೂವು ಮುಡಿಸ್ತಾ ಇದ್ದೀನಿ. ಟೋಟಲ್ಲಾಗಿ ನಮ್ಮದಿರೋಂಥ ಫೋಟೋಸು ಏನಪ್ಪ ಇಷ್ಟೊಂದು ಇದೆಲ್ಲ ಅಂತ ಅಂದ್ಕೊಬಿಡಿ. ಒಂದು 20 ಫೋಟೋಸ್ ಎಲ್ಲ ಇದ್ದಾವೆ ಆಯಿತಾ. ಫೋಟೋಸ್ ಬಂದುಬಿಟ್ಟು ಒಂದು 15 ಮೇಲಿದೆ. ಸೊ ಒಂದು 10 ಫೋಟೋಸ್ ಇದ್ದಾವೆ. ಆಮೇಲೆ ವಿಗ್ರಹಗಳು ಒಂದು 10 ಇದ್ದಾವೆ. ಸೊ ಟೋಟಲ್ 20. ಇದನ್ನಿಷ್ಟನ್ನು ನೀವು ತೊಳೆದು ಪೂಜೆ ಮಾಡಬೇಕು ಅಂತಂದರೆ ಅಟ್ಲೀಸ್ಟ್ ಅಂದ್ರೂ ಒಂದು ಅರ್ಧ ಗಂಟೆ 3/4 ಗಂಟೆ ಆಗುತ್ತೆ. ನಾನು ಇದನ್ನು ನೋಡಿದ್ರೇ ನನಗೆ ಇಷ್ಟೊಂದು ಟೈಮ್ ಹಿಡಿಯುತ್ತಲ್ಲಪ್ಪ ಅಂತ ಅನಿಸುತ್ತೆ. ಬಟ್ ಇನ್ನೊಂದೇನು ಗೊತ್ತಾ, ತಮಿಳ್ನಾಡಲ್ಲೆಲ್ಲ ನಾನು ಕೆಲವೊಂದು ವ್ಲಾಗ್ಸ್ ಎಲ್ಲ ನೋಡ್ತಾ ಇರ್ತೀನಲ್ವ, ಸೊ ಅವರು ಮನೆಗಳಲ್ಲಿ ಇಟ್ಟಿರೋಂಥ ಫೋಟೋಸ್ ಎಲ್ಲ ನೋಡಿದರೆ ನನಗಂತೂ ಕೈ ಕಾಲು ನಡುಗೋಗುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಫೋಟೋಸ್ಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಡೋಷ್ಟರಲ್ಲಿ ಅವರು ಅರಿಶಿನ ಜಾಸ್ತಿ ಯೂಸ್ ಮಾಡಲ್ಲ. ಅರಿಶಿನ ಅಂದರೆ ಅರಿಶಿನ ಗಂಧ ಮಿಕ್ಸ್ ಮಾಡಿ ಹಚ್ತಾರೆ ಅವರು. ಸೊ ಆ ಥರ ಹಚ್ಚೋದು. ಅದನ್ನು ನೋಡ್ತಾ ಇದ್ರೇ ಒಂಥರ ಏನೋ ಒಂಥರ ವೈಬ್ಸು, ಗುಡ್ ವೈಬ್ಸ್ ಅಂತಾರಲ್ಲ, ಸೊ ಆ ಥರ ನನಗೆ ಫೀಲ್ ಆಗುತ್ತೆ. ಚೆನ್ನಾಗಿರುತ್ತೆ ಅವ್ರ ಫೋಟೋಸ್ ಮತ್ತು ಅವ್ರ ಪೂಜೆ ಮಾಡೋವಂಥದ್ದೆಲ್ಲ. ಆದರೆ ಫೋಟೋಸ್ ಇರೋದನ್ನ ನೋಡೇ ಭಯ ಆಗುತ್ತೆ. ಅಷ್ಟೊಂದು ಫೋಟೋಸು ವಿಗ್ರಹಗಳು ಪ್ರತಿಯೊಂದು ಕೂಡ ಇರುತ್ತೆ. ಅದನ್ನೆಲ್ಲ ವಾಶ್ ಮಾಡೋಷ್ಟರಲ್ಲಿ ಏನೆಲ್ಲ ಅಂದರೂ ಕೂಡ ಒಂದು ದಿನ ಅಲ್ಲೇ ಕಳೆದೋಗುತ್ತೆ. ಆ ರೇಂಜಿಗೆ ಇಟ್ಕೊಂಡಿರ್ತಾರೆ. ಅದು ಹೆಂಗೆ ಮೇಂಟೈನ್ ಮಾಡ್ತಾರಪ್ಪ ಅಂತ ಅನಿಸ್ಬಿಡುತ್ತೆ ನನಗೆ. ನಮಗೆ ಇಷ್ಟಿದ್ರೇ ಇದು ಹೆಂಗಪ್ಪ ಅನ್ನೋ ಥರ ಆಗುತ್ತೆ. ಒಂದು ಅರ್ಧ 3/4 ಗಂಟೆ ಅಂತೂ ಬೇಕು ಇದೆಲ್ಲ ಕ್ಲೀನ್ ಮಾಡ್ಕೊಳೋಕ್ಕೆ. ಅದು ಮತ್ತು ನಾವು ದೇವ್ರ ಸಾಮಾನು ಏನಿದಾವೋ ದೀಪ ಅದೆಲ್ಲ ತೊಳೆದು ಇಟ್ಟು ಅರ್ಧ 3/4 ಗಂಟೆ ಎಕ್ಸ್ಟ್ರಾ ಬೇಕು. ಅದನ್ನೆಲ್ಲ ತೊಳ್ಕೊಂಡು ಅದನ್ನು ಟೈಮ್ ಆ್ಯಡ್ ಮಾಡಿಕೊಂಡ್ರೆ ಏನಾದ್ರೂ 1 ಅವರ್ ಅಂತೂ ಈ ಟೈಮ್ ಅನ್ನೋದು ಮುಗ್ದೇ ಹೋಗುತ್ತೆ. ಸೊ ಈ ಥರ ಇದ್ದಾಗ ಅವ್ರು ಹೆಂಗೆ ಮೇಂಟೈನ್ ಮಾಡ್ತಾರೆ ಅನ್ನೋದೇ ಸ್ವಲ್ಪ ಶಾಕಿಂಗ್ ನನಗೆ. ಅಂದರೆ ಚೆನ್ನಾಗಿರುತ್ತೆ. ಆ ಕಡೆ ಎಲ್ಲ ಪೂಜೆ ಅದೆಲ್ಲ ಕೂಡ ಚೆನ್ನಾಗಿ ಮಾಡ್ತಾರೆ. ಮತ್ತು ದೇವಸ್ಥಾನಗಳು ಅಷ್ಟೇ ಅದೇ ಥರನೇ ಇರುತ್ತೆ ಅವ್ರದ್ದು. ತುಂಬ ಚೆನ್ನಾಗಿರ್ತವೆ ದೇವಸ್ಥಾನ ಎಲ್ಲ. ಕೆಲವೊಂದು ನಮ್ಮೂರಲ್ಲೂ ಕೂಡ ಇದ್ದಾವೆ. ಅಲ್ಲೆಲ್ಲ ಹೋಗ್ತಾ ಇರ್ತೀವಲ್ವ. ನಮ್ಮ ಕರ್ನಾಟಕದಲ್ಲಿ ನಾವು ಯಾವ ಥರ ಪೂಜೆ ಮಾಡ್ತೀವೋ ಅದಕ್ಕೊಂಚೂರು ಡಿಫ್ರೆಂಟಾಗಿ ಮಾಡ್ತಾರೆ. ಅಂದರೆ ಅವರವ್ರ ಸ್ಟೇಟಲ್ಲಿ ಹೆಂಗೆ ಮಾಡ್ತಾರೋ ಹಂಗೆಲ್ಲ ಮಾಡ್ತಾ ಹೋಗ್ತಾರೆ. ಫೈನಲಿ ಪೂಜೆ ಕೂಡ ಕಂಪ್ಲೀಟ್ ಆಯಿತು. ಇವತ್ತು ನೈವೇದ್ಯಕ್ಕೆ ಕಡ್ಲಿ ಸಕ್ಕರೆನ ಇಟ್ಟಿದ್ದೆ. ಮತ್ತು ಇವಾಗ ಹೊರಗಡೆ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಇಟ್ಟಿದ್ದೀನಿ ಹೂವು ಎಲ್ಲ ಅಂದ್ಬಿಟ್ಟು. ದೀಪ ಇಡಬೇಕಿತ್ತು, ಬಟ್ ದೀಪ ಇಟ್ಟಿಲ್ಲ. ಸಿಂಪಲಾಗಿ ಈ ಥರ ಹೂವೆಲ್ಲ ಇಟ್ಬಿಟ್ಟು ಪೂಜೆನ ಕಂಪ್ಲೀಟ್ ಮಾಡಿದೆ. ಹಾಗೆ ಈ ರಂಗೋಲಿಗೂ ಕೂಡ ಹೂವು ಹಾಕಿದೆ. ಇವಾಗ ಹೋಗ್ಬಿಟ್ಟು ಮಕ್ಕಳನ್ನ ಎದ್ದೇಳಿಸಿ ಅವ್ರನ್ನ ಸ್ನಾನ ಮಾಡಿಸಿ ಅವ್ರನ್ನ ರೆಡಿ ಮಾಡಿ ಈಗ ಸ್ಕೂಲಿಗೆ ಕಳಿಸ್ಬೇಕು.
ಬ್ರಷ್ ಐತೆ ನೋಡು, ಪೇಸ್ಟ್ ಅದು ಚಿನ್ನ, ಪೇಸ್ಟ್ ಇಲ್ಲ ಐತೆ ನೋಡೆ. ಹಾಂ ಈಗ ಹೋಗ್ತೀನಮ್ಮ. ಅಲ್ಲಿ ಇದು ಕರಡಿ ಹತ್ರ ಐತೆ ನೋಡಮ್ಮ. ಟೈಮ್ ಆಗಲೇ 7 ಗಂಟೆ ಆಗ್ತಾ ಬಂತು, ಇನ್ನೂ ಕೂಡ ಅವ್ರು ರೆಡಿಯಾಗಿಲ್ಲ. ಇವಾಗ ಎದ್ದಿದ್ದಾರೆ. 4 ಗಂಟೆಗೆ ಎದ್ದಾಳ್ಸಮ್ಮ, ನಾನು 4 ಗಂಟೆಗೆ ಎದ್ದಾಳ್ತೀನಿ ಅಂತ ಹೇಳ್ದೋಳು 6:30 ಆದ್ರೂ ಎದ್ದಿಲ್ಲ. ಇವಾಗ ಎದ್ದಿದ್ದಾಳೆ. ಇವಾಗ ಫಸ್ಟ್ ಅಂಗಡಿಗೆ ಹೋಗಿ ಬರಬೇಕು. ಅಂಗಡಿಗೆ ಹೋಗಿ ಬಂದು ಟಿಫನ್ ಎಲ್ಲ ಮಾಡಬೇಕು. ಬನ್ನಿ, ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ. ಹಾಗೆ ಇವಾಗ ಅಂಗಡಿಗೆ ಕೂಡ ಹೋಗಿ ಬಂದುಬಿಟ್ಟು ಈಗ ಮಕ್ಕಳಿಗೆ ಟಿಫನ್ ಮಾಡಿಕೊಡ್ಬೇಕು, ಏನು ಮಾಡಿಕೊಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ತುಂಬ ದಿನ ಆಗೋಗಿತ್ತು, ನ್ಯೂಡಲ್ಸ್ ಎಲ್ಲ ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಅದನ್ನೇ ಮಾಡ್ಕೊಳ್ಳೋಣ, ಬೇಗ ಆಗುತ್ತೆ. ಮತ್ತು ಇಡ್ಲಿ ತರೋದಕ್ಕೆ ಹೋದ್ವಿ ಅಂತಂದರೆ ಹೋಟೆಲ್ಗೆ ಏನೆಲ್ಲಾದರೂ ಒಂದು 3/4 ಗಂಟೆ ಬೇಕು. ಯಾಕಂದರೆ ಅಲ್ಲಿ ಇಷ್ಟು ಬೇಗ ಆಗಿರಲ್ಲ, ಸ್ವಲ್ಪ ಲೇಟಾಗಿ ಆಗಿರುತ್ತೆ. ಇವಾಗ 7:30 ಅಷ್ಟರಲ್ಲಿ ಅವ್ರು ಸ್ಕೂಲಿಗೆ ಬೇರೆ ಹೋಗಬೇಕು. ಹಾಗಾಗಿ ಅದನ್ನೇ ರೆಡಿ ಮಾಡಿಕೊಟ್ರಾಯ್ತು ಅಂದ್ಬಿಟ್ಟು ನಾನು ಒಂದು ಸೈಡು ಈಗ ಫಸ್ಟ್ ಹಾಲು ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಇವಾಗ ಮ್ಯಾಗಿ ಕೂಡ ಮಾಡಬೇಕು. ಅದೇನೋ ಒಂದು 2 ನಿಮಿಷ ಇಲ್ಲಾಂದರೆ ಒಂದು 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಜಸ್ಟ್ ಏನಂದರೆ ಒಂದು ಟೊಮ್ಯಾಟೋನ ಕಟ್ ಮಾಡಿ ಹಾಕ್ಬಿಟ್ಟು, ಅಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಹಾಕ್ಬಿಟ್ಟು ಮ್ಯಾಗಿ ಪೌಡರ್ನ ಹಾಕಿ ನೀರು ಹಾಕಿ ಚೆನ್ನಾಗಿ ಕುದಿಯೋ ಟೈಮಲ್ಲಿ ಮ್ಯಾಗಿ ಹಾಕ್ಬಿಟ್ಟು ಮುಗಿದೋಯ್ತು, ರೆಡಿ ಆಗುತ್ತೆ. ಹಾಗೆ ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಈ ಥರ ಸ್ಟಿಕ್ಕರ್ಸ್ ಎಲ್ಲ ತೊಗೊಂಡ್ಬಂದು ಹಚ್ಕೊಂಡಿದ್ದಾರೆ. ಅಂದರೆ ಅದನ್ನು ಫೇಸಿಗೆಲ್ಲ ಹಚ್ಕೊತಾರಲ್ಲ, ಅವರು ಫೇಸಿಗೆ ಬೇಡ, ಮತ್ತು ಮ್ಯಾಮು ನೋಡಿದರೆ ಬೈತಾರೆ, ಅದನ್ನೆಲ್ಲ ಹಚ್ಕೋಬಾರ್ದು ಅಂತ ಹೇಳ್ತಾರೆ ಅಂದ್ಬಿಟ್ಟು ಜಸ್ಟ್ ಕೈಗೆಲ್ಲ ಹಚ್ಕೊಂಡಿದ್ದಾರೆ. ಅವ್ರಿಗೊಂಥರ ಫುಲ್ ಹ್ಯಾಪಿ ಇದೆಲ್ಲ ಹಚ್ಕೊಳೋದು. ಅದು ಹೋಗ್ಬೇಕಾದ್ರಂತೂ ಫುಲ್ ಕಪ್ಪಗಾಗ್ಬಿಡುತ್ತದು. ಫಸ್ಟ್ ಡೇ ಚೆನ್ನಾಗಿರುತ್ತೆ, ಆಮೇಲೆ ನೀರು ಬಿದ್ದು ಕಪ್ಪಗಾಗ್ಬಿಡುತ್ತೆ. ಅದನ್ನು ವಾಶ್ ಮಾಡೋಷ್ಟರಲ್ಲಿ ಕೈಯೆಲ್ಲ ನೋವು ಬಂದುಬಿಡುತ್ತೆ. ಅದು ಹೆಂಗೆ ಮಾಡ್ತಾರೋ ಏನೋ, ಅಂದರೆ ಇವತ್ತೊಂದು ದಿನ ಅಲ್ಲ, ಫುಲ್ ಹ್ಯಾಪಿಯಾಗಿರ್ತಾರೆ ಅಂದ್ಬಿಟ್ಟು ಅದನ್ನು ಕೊಡಿಸ್ದೆ. ಈ ಸಲ ಅವ್ರು ಯಾವುದೇ ರೀತಿ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ಸೇರಿಲ್ಲ, ಅಂದರೆ ಡ್ಯಾನ್ಸ್ಗಾಗಿರ್ಬೋದು ಯಾವುದಕ್ಕೂ ಕೂಡ ಸೇರಿಲ್ಲ. ನೆಕ್ಸ್ಟ್ ಇಯರ್ ಸೇರ್ಕೊತೀನಿ ಬಿಡಮ್ಮ ಅಂತಂದರು. ಸರಿ ಬಿಡು ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ. ಹಾಗೆ ಇಲ್ಲಿ ಅಜಯ್ ನೋಡ್ತಾ ಇದ್ದಾನೆ, ಮ್ಯಾಗಿ ಮಾಡ್ತಾ ಇದೆಯಾ, ಎಷ್ಟು ತಂದಿದೆಯಾ, ಏನು ಅಂತ ಹೇಳ್ಬಿಟ್ಟು ಎಲ್ಲ ಕೇಳ್ತಾ ಇದ್ದ. ಸೊ ಮ್ಯಾಗಿ ಎಲ್ಲ ರೆಡಿ ಆಯಿತು. ಇವಾಗ ಅವನಿಗೆ ಹಾಕ್ಕೊಟ್ಟೆ. ಅವನಿಗೆ ಹಾಕ್ಕೊಟ್ಬಿಟ್ಟು ಈಗ ಭ್ರಮರಂಗೂ ಕೂಡ ಹಾಕ್ಕೊಡ್ತಾ ಇದ್ದೀನಿ. ಅವಳಿಗೆ ಹಾಕ್ಕೊಟ್ಬಿಟ್ಟೆ ಅಂದರೆ ಇಬ್ಬರು ಕೂಡ ಕೂತ್ಕೊಂಡು ಟಿಫನ್ ಮಾಡ್ತಾರೆ. ಅಷ್ಟೊತ್ತಿಗೆ ನಂದೇನಾದರೂ ಎಕ್ಸ್ಟ್ರಾ ಕೆಲಸ ಆಯಿತು ಅಂದರೆ ಅದನ್ನು ಕೂಡ ಕಂಪ್ಲೀಟ್ ಮಾಡ್ಕೊತೀನಿ. ಆಮೇಲೆ ಹೋಗ್ಬಿಟ್ಟು ಅವ್ರನ್ನ ಬಿಟ್ಟು ಬಂದರೆ ಆಯಿತು. ನಾನಂತರೂ ಬೆಳಗ್ಗೆ ಟೈಮಲ್ಲಿ ಹೋಗಲ್ಲ ಬಿಟ್ಟು ಬರೋದಕ್ಕೆ, ನಮ್ಮ ಮನೆಯವರೇ ಹೋಗ್ತಾರೆ ಬೆಳಗ್ಗೆ ಬಿಟ್ಟು ಬರೋದಕ್ಕೆ. ನೋಡಿ ಅವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ, ಆ ಟಬ್ ಬಂದುಬಿಟ್ಟು ನೀರು ತುಂಬಿಸಿಟ್ಟಿದ್ದೀವಿ, ಅದ್ರ ಮೇಲ್ಗಡೆ ಒಂದು ಹಲ್ಗೆ ಇಟ್ಟಿದ್ವಿ, ಏನಾದರೂ ಧೂಳ ಅದೆಲ್ಲ ಬಿದ್ದುಬಿಡುತ್ತೆ ಅಂದ್ಬಿಟ್ಟು ಹಲ್ಗೆ ಇಟ್ಟಿದ್ವಿ. ಮತ್ತು ಹಲ್ಗೆ ಮೇಲೆ ಇನ್ನೊಂದು ಟಬ್ ಇಟ್ಟಿದ್ವಿ. ಆ ನೀರೆಲ್ಲ ಖಾಲಿ ಆಯ್ತು ಅಂದ್ಬಿಟ್ಟು ಆ ಟಬ್ಬನ್ನ ತೆಗ್ದಿಟ್ಬಿಟ್ಟಿದ್ದೀನಿ. ಇವಾಗ ಅದು ಅದ್ರ ಮೇಲೆ ಒಂಥರ ಟೇಬಲ್ ಏನದು ಹಲ್ಗೆ ಬೇರೆ ಇತ್ತಲ್ಲ, ಡೈನಿಂಗ್ ಟೇಬಲ್ ಅಂತದ್ದು ಅವ್ರದ್ದು. ಸೊ ಡೈನಿಂಗ್ ಟೇಬಲ್ ನೋಡಮ್ಮ ಎಷ್ಟು ಚೆನ್ನಾಗಿದೆ ನಂದು ಅಂದ್ಬಿಟ್ಟು ಅಲ್ಲಿ ಕುತ್ಕೊಂಡು ಇಬ್ಬರು ಕೂಡ ತಿಂತಾ ಇದ್ದಾರೆ. ಸರಿಯಪ್ಪ, ನಿಮ್ಮ ಡೈನಿಂಗ್ ಟೇಬಲ್ ಮೇಲೆ ನೀವೇ ಕುತ್ಕೊಂಡು ತಿನ್ನಿರಿ ಅಂದ್ಬಿಟ್ಟು ಕೊಟ್ಟು ಸುಮ್ಮನಾದೆ. ಅವ್ರಿಗೇನೋ ಒಂಥರ ಹ್ಯಾಪಿ ಈ ಥರ ಎಲ್ಲ ತಿನ್ನೋದು. ಬಟ್ ಏನು ಮಾಡೋದು, ಅದೆಲ್ಲ ಇಲ್ಲ ನಮ್ಮ ಮನೇಲಿ. ಹಾಗಾಗಿ ಓಕೆ, ಅವ್ರು ಯಾವುದ್ರ ಮೇಲೆ ಇಷ್ಟಪಟ್ಟುಕೊಂಡು ತಿಂತಾರೋ ತಿನ್ನಲಿ ಅಂದ್ಬಿಟ್ಟು ಸುಮ್ಮನಾದೆ. ಅವ್ರನ್ನ ಸ್ಕೂಲಿಗೆ ಕಳಿಸಿ ಇವಾಗ ನಾನು ರೆಡಿಯಾಗಿದ್ದೀನಿ. ಎಲ್ಲಿಗಂತಂದರೆ ದೇವಸ್ಥಾನಕ್ಕೆ ಹೋಗೋದಕ್ಕೆ. ಇವತ್ತು ಶನಿವಾರ ಬೇರೆ ಅಲ್ಲ, ಹಾಗಾಗಿ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದ್ಬೇಡ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿರುವಂಥ ದೇವಸ್ಥಾನ. ಹೂವು ಮತ್ತು ಊದಿನ ಕಡ್ಡಿ 2 ತೊಗೊಂಡು ಹೋಗ್ತಾ ಇದ್ದೀನಿ. ಜಸ್ಟ್ ಹಂಗೆ ನಡ್ಕೊಂಡು ಹೋದ್ರೇ ಸಿಕ್ಬಿಡುತ್ತೆ. ಎಲ್ಲಿ ನೋಡಿದ್ರು ದೇವಸ್ಥಾನಗಳು ಜಾಸ್ತಿನೇ ಇಲ್ಲಿ ಸುತ್ತಮುತ್ತ. ಬಟ್ ಇವತ್ತು ಬಂದುಬಿಟ್ಟು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಚೆನ್ನಾಗಿ ಮಾಡಿರ್ತಾರೆ ಇವತ್ತು, ಅದರಲ್ಲಿ ಶ್ರಾವಣ ಶನಿವಾರ ಬೇರೆ ಅಲ್ಲ, ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿರ್ತಾರೆ. ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ. ಇವಾಗ ದೇವಸ್ಥಾನದ ಒಳಗಡೆ ಬಂದ್ವಿ. ಸೊ ಇಲ್ಲಿ ನಮ್ಮ ಮನೆಯವರು ಊದಿನ ಕಡ್ಡಿ ಹಚ್ಕೊಳ್ತಾ ಇದ್ದರು. ಪೂಜೆ ಅಂದರೆ ಇಲ್ಲೆಲ್ಲ ನವಗ್ರಹ ಇದೆ, ಆಮೇಲೆ ಏನದು ಬನ್ನಿ ಮರ ಅದೆಲ್ಲ ಇದ್ದಾವೆ. ಅಲ್ಲೆಲ್ಲ ನಮಸ್ಕಾರ ಮಾಡ್ಕೊಳ್ಳೋದಕ್ಕೆ, ಊದುಬತ್ತಿ ಬೆಳಗೋದಕ್ಕೆ ಊದಿನ ಕಡ್ಡಿ ಹಚ್ಕೊಳ್ತಾ ಇದ್ದರು. ಇಲ್ಲೆಲ್ಲ ಫಸ್ಟ್ ಪೂಜೆ ಮುಗಿಸ್ಕೊಂಡು ಆಮೇಲೆ ಒಳಗಡೆ ಹೋಗಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಆಮೇಲೆ ಮನೆ ಕಡೆ ಹೋಗ್ತೀವಿ. ಅಜಯ್ ಭ್ರಮರ ಇದ್ದಿದ್ದರೆ ಅವರು ಕೂಡ ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದರು. ಬಟ್ ಇವತ್ತು ಅವ್ರು ಬೇಗನೆ ಹೋಗಬೇಕಿತ್ತಲ್ಲ, ಒಂದು 7:30 ಒಳಗಡೆ ಹೋಗಬೇಕಿತ್ತು. ನಾವು ಅವ್ರನ್ನ ಬಿಟ್ಟು ಬಂದು ಒಂದು 8-8:30 ಆ ಟೈಮಲ್ಲಿ ನಾವು ದೇವಸ್ಥಾನಕ್ಕೆ ಬಂದಿದ್ದು. ಮತ್ತು ಲೇಟ್ ಆಗಿಬಿಡುತ್ತೆ ನಿಮಗೆ, ಹೋಗಿ ಬನ್ನಿ ಅಂದ್ಬಿಟ್ಟು ಕರ್ಕೊಂಡು ಹೋದ್ವಿ. ಕರ್ಕೊಂಡು ಹೋಗಿ ಬಿಟ್ಟು ಬಂದರು. ಸೊ ದೇವಸ್ಥಾನಕ್ಕೆ ಬಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಕುಂಕುಮಾರ್ಚನೆ ಮತ್ತು ಎಲೆಯಲ್ಲಿ ಅಲಂಕಾರ ಎಲ್ಲ ಮಾಡಿದರು. ಸೊ ಇಲ್ಲೂ ಕೂಡ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡ್ವಿ.
ತುಂಬ ಚೆನ್ನಾಗಿದೆ. ಅಂದರೆ ಅಲಂಕಾರ ಎಲ್ಲ ಮಾಡಿದರು. ಇಲ್ಲೂ ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ದೇವರಿಗೆ ಅಂದರೆ ಆಂಜನೇಯ ಸ್ವಾಮಿಗೆ ಎಲೆ ಹಾರ ಆಗಿರ್ಬೋದು ಅಥವಾ ಎಲೆ ಅಲಂಕಾರ ಮಾಡಿಸಿದ್ರು ತುಂಬ ಒಳ್ಳೆಯದು. ಹಾಗೆ ಮನೆಗೆ ಬಂದುಬಿಟ್ಟು ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಕೂಡ ರೆಡಿ ಆಯಿತು. ಉಪ್ಪಿಟ್ಟಿಗೆ ಸ್ವಲ್ಪ ಹಿಂಗೆ ಕೊಬ್ಬರಿ ತುರಿದು ಹಾಕ್ಕೊಂಡು ತಿಂತಾಯಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಹಸಿ ಕೊಬ್ಬರಿನ. ಹಾಗೆ ನನಗೆ ಈ ಥರ ತಿನ್ನೋದಕ್ಕಿಂತ ಸ್ವಲ್ಪ ಮೊಸರು ಹಾಕ್ಕೊಂಡು ತಿನ್ನೋದು ತುಂಬ ಇಷ್ಟ. ಹಾಗಾಗಿ ನಾನು ಮೊಸರು ಹಾಕ್ಕೊಂಡು ತಿಂದೆ. ಆಮೇಲೆ ಇದು ಸಂಜೆ ಒಂದು 4 ಗಂಟೆ ಆಗಿತ್ತು. ಆ ಟೈಮಲ್ಲಿ ನಾವು ಮಾರ್ಕೆಟಿಗೆ ಬಂದ್ವಿ. ಯಾಕಂದರೆ ನಾಳೆ ಮತ್ತು ರೊಟ್ಟಿ ಹಬ್ಬ ಬೇರೆ ಇತ್ತಲ್ಲ, ಹಾಗಾಗಿ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಹೋಗೋಣ ಅಂತ ಬಂದರೆ ಇವತ್ತು ಸಾಟರ್ಡೇನ ಸಂಡೇನ ಅನ್ನೋ ಥರ ನಮಗೆ ಫೀಲ್ ಆಯಿತು. ಯಾಕಂದರೆ ಅಷ್ಟು ರಶ್ಶು, ಕಾಲಿಡೋದು. ಇದು ಇನ್ನೂ ಎಂಟ್ರೆನ್ಸ್ ಆಯಿತಾ, ಎಂಟ್ರೆನ್ಸಲ್ಲೇ ಇಷ್ಟೊಂದು ಜನ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಇನ್ನು ಒಳಗಡೆ ಹೋಗಿಬಿಟ್ವಿ ಅಂದರೆ ಮುಗ್ದೇ ಹೋಯ್ತು ಕತೆ ಅನ್ನೋ ಥರ ಆಯಿತು. ಗಾಡಿ ತೊಗೊಂಡು ಹೋಗೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ ಒಳಗಡೆ, ಅಂದರೆ ಮಾರ್ಕೆಟ್ ಒಳಗಡೆ ಹೋಗೋದು ಅಷ್ಟು ರಶ್ ಇತ್ತು. ನಮ್ಮ ಮನೆಯವರು ಕೂಡ ಫುಲ್ ಒಂಥರ ಶಾಕ್ ಆಗೋದ್ರು, ಇವತ್ತೇನು ಸಂಡೇನಾ ಅಥವಾ ಸ್ಯಾಟರ್ಡೇನಾ ಅಂದ್ಬಿಟ್ಟು. ಯಾಕಂದರೆ ಅವ್ರು ಎನಿ ಟೈಮ್ ಇಲ್ಲೇ ಇರ್ತಾರಲ್ಲ, ಅವರು ಶಾಪ್ ಕೂಡ ಇಲ್ಲೇ ಇರೋದು. ಹಾಗಾಗಿ ಅವರಿಗೆ ಒಂಥರ ಶಾಕ್ ಆಗೋಯಿತು, ಇದೇನಪ್ಪ ಇಷ್ಟೊಂದು ರಶ್ಶಾ ಅಂತಂದು. ಆಮೇಲೆ ಇಲ್ಲಿ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತೊಗೊಳೋದಿತ್ತು. ಹಾಗಾಗಿ ಇಲ್ಲಿ ನಿಂತ್ಕೊಂಡು ಈರುಳ್ಳಿ ಅದನ್ನೆಲ್ಲ ತೊಗೊಳ್ತಾ ಇದ್ವಿ. ಪ್ರತಿಯೊಂದು ಕೂಡ ರೇಟ್ ಆಗಿಬಿಟ್ಟಿದೆ. ಯಾಕಂದರೆ ಇವಾಗ ಹಬ್ಬ ಬೇರೆ ಅಲ್ಲ, ಹಬ್ಬದ ಟೈಮಲ್ಲೇ ಪಾಪ ಅವ್ರಿಗೂ ಕೂಡ ದುಡಿಮೆ. ಹಾಗಾಗಿ ಅವ್ರದ್ದು ಕೂಡ ರೇಟ್ ಆಗಿದೆ. ಎಲ್ಲ ತರಕಾರಿ ಎಲ್ಲ ರೇಟೆಲ್ಲ ಮಾಡಿದ್ದಾರೆ. ಓಕೆ, ನಮಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡೆ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ತಗೊಂಡು ಹಾಗೆ ಸ್ವಲ್ಪ ತರಕಾರಿ ಎಲ್ಲ ಬೇಕಿತ್ತು ನಾಳೆಗೆ, ಅದನ್ನು ಕೂಡ ತೊಗೊಂಡು ಮಕ್ಳಿಗೆ ಸ್ವಲ್ಪ ಸ್ನ್ಯಾಕ್ಸ್ ಐಟಮ್ಸು ಒಂಚೂರು ತೊಗೊಂಬರೋಣ ಅಂದ್ಬಿಟ್ಟು ಹಾಗೆ ಹೋದ್ವಿ. ಇಲ್ಲಂದ್ರೂ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಆಮೇಲೆ ನಮ್ಮ ಮನೆಗೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಫಸ್ಟು ಮಕ್ಳಿಗೆ ಸ್ನ್ಯಾಕ್ಸ್ ತಂದ್ವಿ. ಇದು ಬಂದುಬಿಟ್ಟು ನಾವು ಫಸ್ಟ್ ಟೈಮ್ ನಿಜನ ತಂದಿದ್ದು. ಇದ್ರ ಹೆಸ್ರು ಬಂದುಬಿಟ್ಟು ಗುಳ್ಳಾಡಿಕೆ ಉಂಡೆ ಅಂತ ಏನೋ ಹೇಳಿದರು. ಒಂಥರ ಚೆನ್ನಾಗಿತ್ತು. ಇದು ನೋಡೋದಕ್ಕೆ ಎಷ್ಟು ಗಟ್ಟಿ ಇದೇನೋ ಅಂತ ಅನಿಸುತ್ತೆ, ಬಟ್ ತುಂಬ ಸಾಫ್ಟ್. ಅಂದರೆ ಒಳಗಡೆ ಇವಾಗ ಪಾನಿಪುರಿ ಇರುತ್ತಲ್ಲ, ಸೊ ಆ ಥರ ಉಬ್ಬಿದೆ. ಚೆನ್ನಾಗಿತ್ತು. ನನಗೆ ಫಸ್ಟ್ ಟೈಮು, ಹಾಗಾಗಿ ಇದನ್ನು ನೋಡೋಣ ಅಂದ್ಬಿಟ್ಟು ಒಂದು ಪ್ಯಾಕೆಟ್ ತೊಗೊಂಡ್ವಿ. ಆಮೇಲೆ ಮಕ್ಕಳಿಗೆ ಶಂಕರಪಾಳ್ಯ ಅದನ್ನು ತೊಗೊಂಡಿದ್ವಿ. ಹಂಗೆ ಈ ಸಲ ಉಂಡೆ ಏನೂ ಮಾಡ್ತಾ ಇಲ್ಲಲ್ಲ, ಹಾಗಾಗಿ ಕಾಂಡಿಮೆಂಟ್ಸಲ್ಲೇ ಉಂಡೆ ಎಲ್ಲ ತೊಗೊಂಬಂದ್ವಿ. ಶೇಂಗಾ ಉಂಡೆ ಮತ್ತು ಎಳ್ಳಿನ ಉಂಡೆ ಬರುತ್ತಲ್ಲ, ಅದನ್ನು ತೊಗೊಂಬಂದೆ. ಹಾಗೆ ಮಕ್ಕಳಿಗೆ ಶಂಕರಪಾಳ್ಯ ಅದು ಮಕ್ಕಳು ತುಂಬ ಇಷ್ಟಪಡ್ತಾರೆ, ಹಾಗಾಗಿ ಅದನ್ನು ಕೂಡ ತೊಗೊಂಡ್ವಿ. ಇದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಯಾವಾಗೋ ಒಂದು ಸಲ ಈ ಥರ ಎಲ್ಲ ತರೋದು, ಜಾಸ್ತಿ ತರೋದಕ್ಕೆ ಹೋಗಲ್ಲ. ಅದರಲ್ಲಿ ಇವಾಗ ಹಬ್ಬ ಬೇರೆ ಅಲ್ಲ, ಹಾಗಾಗಿ ತೊಗೊಂಬಂದ್ವಿ. ಆಮೇಲೆ ಮನೆಗೆ ಬೇಕಾಗಿರೋಂಥ ತರಕಾರಿ, ಕೊತ್ತಂಬರಿ ಸೊಪ್ಪು ಪ್ರತಿಯೊಂದೂ ಕೂಡ ಇವಾಗ ತೊಗೊಂಬಂದು ಇಟ್ಟಿದ್ದೀನಿ. ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ ತೆಗ್ದಿಟ್ಕೋಬೇಕು. ಹಾಗೆ ಇವಾಗ ಶೇಂಗಾ ಹುರಿತಾ ಇದ್ದೀನಿ. ಯಾಕಂದರೆ ಶೇಂಗಾ ಪುಡಿ ಎಲ್ಲ ಮಾಡಿ ಇಟ್ಕೋಬೇಕು. ಶೇಂಗಾ ಚಟ್ನಿ ಪುಡಿ ಮತ್ತು ಕಡಲೆ ಪುಡಿ ಅದನ್ನೆಲ್ಲ ರೆಡಿ ಮಾಡ್ಕೋಬೇಕು. ಯಾಕಂದರೆ ನಾಳೆ ರೊಟ್ಟಿ ಹಬ್ಬ ಬೇರೆ ಅಲ್ಲ, ಸೊ ಇದು ಇಲ್ಲ ಅಂದರೆ ರೊಟ್ಟಿ ಹಬ್ಬಕ್ಕೆ ಕಳೆನೇ ಇರಲ್ಲ. ಹಾಗಾಗಿ ಮೇನ್ ಇದು ಬೇಕೇ ಬೇಕು ನಮಗೆ. ಹಾಗಾಗಿ ಫಸ್ಟು ಶೇಂಗಾ ಹುರ್ಕೊಳ್ತಾ ಇದ್ದೀನಿ. ಶೇಂಗಾ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ನಮ್ಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನೊಂದು ಬಂದುಬಿಟ್ಟು ಬೇಗ ಅದು ಹಾಳಾಗಲ್ಲ. ಇಲ್ಲ ಅಂದರೆ ನಾವು ಹೈ ಫ್ಲೇಮಲ್ಲಿ ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಂಡ್ವಿ ಅಂದರೆ ಸಿಪ್ಪೆ ಬೇಗ ಕಪ್ಪಾಗುತ್ತೆ, ಆಯಿತಾ. ಅವಾಗ ಏನು ಅಂದ್ಕೊಳ್ತೀವಿ ಅಂದರೆ ಓಕೆ ಹುರಿದಿದೆ ಚೆನ್ನಾಗಿ ಅಂತ ಅಂದ್ಕೊಂಡು ತೆಗೆದುಬಿಡ್ತೀವಿ. ಅದು ಅಷ್ಟು ನೀಟಾಗಿ ಹುರಿದಿರಲ್ಲ, ಒಳಗಡೆ ಎಲ್ಲ ಹಸಿ ಇರುತ್ತೆ. ಅದರಲ್ಲಿ ನೀವು ಚಟ್ನಿ ಪುಡಿ ಮಾಡ್ಕೊಂಡ್ರಿ ಅಂದರೆ ಬೇಗನೆ ಕೆಡುತ್ತೆ. ಹಾಗಾಗಿ ಟೇಸ್ಟ್ ಕೂಡ ಚೆನ್ನಾಗು ಅಂತ ಅನಿಸಲ್ಲ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಂಡ್ರೆ ನಿಮ್ಗೆ ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೋಸ್ಕರ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಇದು ರೆಸಿಪಿ ವಿಡಿಯೋನು ನಾನು ಶೇರ್ ಮಾಡ್ತಾಯಿಲ್ಲ, ಜಸ್ಟ್ ಹಂಗೆ ಶೇಂಗಾ ಹುರಿತಾ ಇದ್ದೀನಿ. ಸೊ ಇದೆಲ್ಲ ನಾರ್ಮಲಾಗಿ ಗೊತ್ತಿರುತ್ತಲ್ಲ, ಹಾಗಾಗಿ ಏನೂ ನಾನು ತೋರಿಸ್ತಾ ಇಲ್ಲ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.